ಎಲ್ಲಿ ಹೊಂಟಿ? ಅಲ್ಲಿಗೆ ಹೊಂಟೀನಿ. ಅಲ್ಲಿಗೆ ಹೊಂಟಿ ಬೇಡ, ಸಾಲಿಗೆ ಹೋಗೋದು ಅದಕ್ಕ ಹೋಗಬೇಡ. ಯಾಕ ಹುಡುಗನ್ ಸಾಲಿಗೆ ಹೋಗೋದು ಬೇಡ ಅಂತಿಲ್ಲ? ಯಾಕ ಸಾಲಿಗೆ ಹೋಗಿ ಅದೇನ್ ಕಲ್ತು ಗೌರ್ಮೆಂಟ್ ಸಾಲಿಗೆ ಹೋಗಿ ಏನು ಕಲ್ತು ಅದಕ್ಕೇನ್ ಬರಕ್ ಬರ್ತಾ? ಅವ್ರು ಬರಲ್ಲ, ಅಲ್ಲೂ ಬರಲ್ಲ. ಸುಮ್ಮನೆ ಸಾಲಿಗೆ ಬ್ಯಾಗ್ ಹಾಕೊಂಡು ಹೋಗುತ್ತಾ ಮನಿಗ್ ಬರುತ್ತೆ. ಸಾಲಿಗೆ ಬೇಡ ಕಳ್ಸೋದು. ಸಾಲಿ ಬೇಡ ಅಂದ್ರ ಮತ್ತಿಲ್ಲ ದನ ಕಾಯಕ್ ಕಳ್ಸ್ಬೇಕಂದ ಏನದ? ದನ ಕಾಯ ಕಸ್ತಿ ಅಲ್ಲಿ ಮಗಳ ಮನಿ ನಾಗವ ನೋಡು. ಮಗಳು ಹಚ್ಚಾಳ ಎಂತ ಪರಿ ಶಾಣೆಕ್ ಆಗೈತೆ ಹುಡುಗಿ. ಪ್ರೈವೇಟ್ ಸಾಲಿಗೆ ಹಚ್ಚಾಳ ಎಂತ ಪರಿ ಶಾಣೆದೈತಿ ಹುಡುಗಿ. ಇದಕ್ಕೇನ್ ಬರ್ತಾ? ಏನು ಬರಲ್ಲ. ಆ ಹುಡುಗಿ ಎಷ್ಟು ಶಾಣೆದೈತಿ, ಇದಕ್ಕೇನೋ ಬರಲ್ಲ. ಈಗ ಪ್ರೈವೇಟ್ ಸಾಲಿಗೆ ಹಚ್ಚಕ ಹಂಗ ಆಗಂಗಿಲ್ಲವ. ಕೊಡ್ಬೇಕು ಅವ್ರಿಗೆ ಲಕ್ಷ ಲಕ್ಷ ಕೊಡ್ಬೇಕು. ಇಟ್ಟಿ ಅನಿ ತಂದ್ರೆ ಲಕ್ಷ ಲಕ್ಷ ಕೊಡ್ಬೇಕಂದ್ರೆ ಇದು ಓದಿಸಿದ್ರೆ ಏನು ಉಪಯೋಗ? ಅದ ಶಾಣೆವಾತ ಹುಡುಗರು ಅಲ್ಲಿ ಓದಿಸಿದ್ರ. ಎಲ್ಲಿ ಓದಿಸಿರ? ಅಲ್ಲಿ ರೊಕ್ಕ ಕೊಟ್ಟು ಓದಿಸಿರ? ಮತ್ತೆ ಒಂದೊಂದಕ್ಕೆ ಸಾಲ ಮಾಡ್ಕೊಂಡು ರೊಕ್ಕ ಕೊಟ್ಟು ಓದಿಸಿರ ಶಾಣೆ ಹಾಕವ್ ನಿಮ್ಗ. ಆಕಿ ನೋಡು ಮಕ್ಕಳ ಮನಿ ನಾಗವ ಆ ಹುಡುಗಿ ಎಷ್ಟು ಹುಷಾರ ಐತೆ. ಆಕಿ 20 ಬೇರೆ ಅಂಗಿಸ್ತಾಳ. ನನ್ನ ಮಗಳ ರೊಕ್ಕ ಸಾಲಿಗೆ ಹಚ್ಚಿ ಎಷ್ಟು ಶಾಣೆ ಆಗೈತಿ. ನಿಮ್ ಹುಡುಗಿ ಎಷ್ಟು ಮಡ್ಡ ಐತಲ್ಲ ಕೊಡಿ. ಏನು ಬರಕ್ ಬರೋಲ್ಲ. ಸತೆ ಫೋನ್ ಸತೆ ಬರಕ್ ಬರಲ್ಲ ಅಂತ. ಈಗ ಆಕಿ ಕೈಲಿ ಮಾತಿಗೊಮ್ಮೆ ಅನ್ಸಬೇಕು ನಾನು. ಅವ್ರ ಮನೆಗೆ ಹೋದ್ ಸರ್ತಿಗೊಮ್ಮೆ. ಈಗ ನಾಗವೇ ಇದ್ಲು, ಆಕಿ ಇದ್ಲು, ಈಕೆ ಇಲ್ಲ ಅಂದ್ರೆ ಆಕಿ ಮಾತ್ ಈಕಿ ಮಾತ್ ಕೇಳ್ಕೊಂಬಂದ ಇಲ್ಲಿ ಹುಡುಗಿಯ ಕಿಟ್ಕಿಟಿ ಕೊಡಕ್ ಹೋಗ್ಬಾನ. ಇಲ್ಲಿ ಆರಾಮ್ ಸಾಲಿ ಹೊಂಟೈತಿಲ್ಲ ಈಗ. ಬೇಡ ಬೇಡ, ಅಲ್ಲಿಗೆ ಕಳ್ಸಿರಾತು. ಇಲ್ಲಿ ಕಳ್ಸೋದ್ ಬೇಡ. ಅಲ್ಲ ಒಳ್ಳೆ ಅದನ್ನ ಮಾತಾಡ್ತಿರ್ಲಿಲ್ಲ. ರೊಕ್ಕ ಏನ್ ತಂದಿಟ್ಟಿ ನೀ ಇಲ್ಲಿ? ಹೋಗ್ ಆಕಿ ಕೈಲಿ ಮಾತಿಗೊಮ್ಮೆ ಅನ್ಸಬೇಕು. ಇತ್ತು ಬೇಡ ಅಂತ ಅಲ್ಲಿಗೆ ಹಚ್ಚ ಹುಡುಗಿ ಸಣ್ಣದಾಗುತ್ತ. ಈಗ ಅವು ನೋಡ ಮಂದಿಗೆ ಆಡಿಕೆನಕಂತಾನ ಕುಂತ ಬಿಟ್ಟಿರ್ತಾವ. ತಮ್ಮ ಮಕ್ಕಳು ಸಾಲಿಗೆ ಹಚ್ಚೋದ್ ಹಚ್ಚಿರ್ತಾವ. ಬಾಯಿ ಮುಚ್ಚ ಸುಮ್ ಇರಂಗಿಲ್ಲ. ಅಲ್ಲಿ ಹೆಚ್ಚಿ ಇಲ್ಲಿ ಹೆಚ್ಚಿ ಅಂತ ಬಂದ್ ಚುಚ್ಚದ್ಕ ನೀವ್ ಬಂದ್ ನಮಗ್ ಚುಚ್ಚದಕ್ಕಿಲ್ಲ ಬೇಷ ಆಗತ್ತ. ಚುಚ್ಚಕ್ ಏನೈತೆ? ಆಕಿ ಮಗಳು ಶಾಣೆದೈತೆ ಅಂತ ಆಕಿ ಅಂತಾಳ. ಅದ್ರಾಗ ಏನೈತೆ? ಚುಚ್ಚಕ್ ಏನೈತೆ? ನಮ್ ಹುಡುಗಿ ಶಾಣೆದಾಗತ್ತ ಹಚ್ಚಿದ್ರ. ಈಗ ಇಲ್ಲಿ ಕಲಿತಾ ಇಲ್ಲ ಶಾಣೆ ಕಕ್ಕ ಬಿಡೋಕೇನ ಅವೆಲ್ಲ ಮುಗಿದ್ಬಿಟ್ಟೈತೆ ಆಯ್ತು ಸಾಲಿ. ಈಗ ಕಲಿತಾಳ ಏನು ಬರಲ್ಲ ಆಕಿಗೆ. ಏನ್ ಬರಕ್ ಬರ್ತ ಕೇಳ? ಕಲಿತಾಳ ಕಲಿತಾಳ. ಬೇಡ ಬೇಡ, ಇಲ್ಲಿ ಕಳ್ಸೋದ ಬೇಡ. ಅಲ್ಲಿ ಒಳ್ಳೆ ಅದನ್ನ ಮಾತಾಡ್ತಾರ. ಅದನ್ನ ಮಾತಾಡ್ತಿದ್ರ ಅಲ್ಲಿ ಕಳಿಸಿದ್ರ ಓದ್ತಾವಿಲ್ಲ ಶಾಣೆ ಆತ ಹುಡುಗಿ. ಅಲ್ಲ ಮತ್ ನಿನ್ ಒಳ್ಳೆ ಹೇಳೋದಾಗಂಗಿಲ್ಲ. ನಿನ್ಗ ತಲೆಗ ತುಂಬಿಟ್ರ ಆಯ್ತು ಅದನ್ನೇ ಇದನ್ನೇ ತುಂಬತಾಳ. ನಾನ್ ಶಾಣೆದಾಗ ಹುಡುಗಿ ಅಂದ್ರೆ ತಲೆಯಾಗ ತುಂಬ ಅಂತ ಹೇಳ್ತಾಳ ನೋಡು. ಬೇಡ, ಇಲ್ಲಿಗೆ ಹಚ್ಚ. ಶಾಣೆದಾಗಲ್ಲ ಹುಡುಗಿ. ಅಲ್ಲಿಗೆ ಹಚ್ಚಮ್. ಎಲ್ಲಿಗೆ? ಪ್ರೈವೇಟ್ ಸಾಲಿಗೆ. ಆತೋ ನಿನ್ ತಲೆ ಎಲ್ಲ ಹಾಳಾಗ್ಬಿಟ್ಟೈತಿ ನಿನ್ಗೆ. ಪ್ರೈವೇಟ್ ಅಲ್ಲ ಯಾವ್ದು ಚಾಕ್ ತಗೊಂಡಿರ್ತೈತಿ ನಿನ್ನ ಪ್ರೈವೇಟ್ ತಲೆ ಹಾಳಾಗೇನೈತೆ? ಹುಡುಗಿ ಶಾಣೆದಾಗತ್ತಂತ ನಾನು ಹೇಳ್ತೀನಿಲ್ಲ. ತಲೆ ಹಾಳಾಗುತ್ತ. ಬೇಡ, ಇಲ್ಲಿ ಕಳ್ಸೋದ್ ಬೇಡ. 4 ರೂಪಾಯಿ ಖರ್ಚದ ಅಲ್ಲಿ ಅಲ್ಲಿಗೆ ಹಚ್ಚಮ್. ಯಾರ ಬಂದಂಗ ಮಾಸ್ತರ್ ಇಲ್ಲಿಗೆ ಬಂದ್ರ ಲೆಕ್ಕ. ಇದೇ ಮನೆ ಅವ್ವ. ನೀವ್ ಹೋಗಿ, ನೀನು ಸಾಲಿ ಕಡೆ ಹೋಗ. ಮತ್ತೆ ಎಕಡೆ ಹೋಗಿ ನೀನು ಆಡಾಕ? ಸಾಲಿಗೆ ಹೋಗು. ಸರ್ ಬಂದ್ರ ನೋಡು. ಯಾಕ್ರಿ 2 ದಿನ ಅಂತ ಹುಡುಗಿಗೆ ಸಾಲಿಗೆ ಕಳ್ಸಿಲ್ಲ ನೀವು? ಇಲ್ಲ ಹೌದ್ ಬರ್ರಿ ಸರ್, ಒಂದಿಟ್ಟು ಕೆಲಸ ಇತ್ತಾಳ್ರಿ. ಬರ್ರಿ ಈ ಕಡೆ ಬರ್ರಿ, ಮ್ಯಾಕ್ ಬರ್ರಿ ಸರ್. ಮ್ಯಾಕ್ ಬರ್ರಿ ಒಂದಿಟ್ಟು ಸಾಲಿಗೆ ಕಳಿಸ್ಬೇಕ್ರಿ ನೀವು. ಎಲ್ಲ ಕಳ್ಸ್ಬೇಕು ಬರ್ರಿ. ಒಂದಿಟ್ಟು ಕೆಲಸ ಇತ್ತಾಳ್ರಿ ಹಂಗಾಗಿ ಕಳ್ಸ್ಲಿಲ್ರಿ. ಅಯ್ಯಪ್ಪ, ನೀ ಏನ್ ಸಾಲಿ ಕಲಿಸ್ತಿ ಅಂತ ಕರ್ಯಾಕ್ ಬಂದಿಲ್ಲ ಮನೆಗೆ? ಏನ್ ಸಾಲಿ ಕಲ್ಸಂತ ಬಂದಾನ ಇಲ್ಲಿ ಮನೆಗೆ? ಹುಡುಗಿಗೆ ಏನ್ ಬರ್ತಾವ? ಒಂದು 2 ಮಗ್ಗಿ ಬತ್ತಿ ಬರಲ್ಲ. ಯಾರು ಹೇಳ್ಯಾರಿ ನಿಮ್ಗ? ಯಾರು ಆಕಿ ಬರಲ್ಲ. ಆಕಿ ಏನ್ ಬರ್ತಾವ ಕೇಳ್ರಿ. ನೋಡ್ರಿ ನಮ್ಮ ಮಕ್ಕಳ ಮನೆಗೆ ಗೆಳತಿ ಹಚ್ಚ ಪ್ರೈವೇಟ್ ಸಾಲಿಗೆ. ಹುಡುಗಿ ಎಷ್ಟು ಶಾಣೆದಾಗೈತಿ. ಅದೇ ನಿಮ್ಗೆ ತಲೆಯಾಗ ಪ್ರೈವೇಟ್ ಸಾಲಿದ ನಾ ತಗೊಂಡ್ ಸ್ವಲ್ಪ ತಿಳಿಸಿ ಹೇಳ್ಬೇಕ್ರಿ ನೀವು ಹೆಣ್ಮಕ್ಳಿಗೆ. ತಿಳಿಸಿ ಹೇಳಕ್ ಏನೈತ್ರಿ? ಹುಡುಗಿ ಏನು ಬರಲ್ಲ ಸಾಲಿಗೆ. ಅಲ್ರಿ ನಿಮ್ಗೆ ಏನಾಗೈತೆ ಗೊತ್ತೇನೋ? ಪ್ರೈವೇಟ್ ಸಾಲಿದ ಹೆಂಗೈತಿ ಗೊತ್ತ ನಿಮ್ಗ? ನೀವ್ 2 ದಿನ ಬಿಟ್ರು ಬಂದಾರ ನಿಮ್ ಮನೆಗೆ ಕೇಳಾಕ ನಿಮ್ಗ? ಬರಲ್ಲಲ್ರಿ. ನೀವೇನ್ ಒಂದು ಸೇರ್ ತಿಂದ್ಗೇಸಿ ಕುರ್ಚಿ ಹಾಕಿ ನಿದ್ದೆ ಮಾಡ್ತೀರಿ. ಅಲ್ಲ, ಅದು ಬರೋಬರಿ ಐತಿ ನೀವು ಹೇಳೋದು. ಯಾಕಂದ್ರೆ ನಿಮ್ಗ ಅದು ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ. ನೀವು ಮಾತಾಡ್ತೀರಿ. ನಿಮ್ಗೆ ಗೊತ್ತಿತ್ತಪ್ಪ, ನೀವು ಬಿಡ್ತೀರಿ. ನೀವೇನ್ ಮಾತಾಡ್ತಿದ್ರಿ ನಮ್ ಕೂಡ? ಅಲ್ರಿ, ನಿಮ್ಮ ಮಕ್ಕಳು ಸಾಲಿ ಬಿಟ್ರ 1 ದಿನ ಬಿಟ್ರೆ ಮಳೆ ಮಾಡಿದ್ರೆ ನಾವು ಬಿಡ್ತೀವಿ. 8 ದಿನ ಗಂಟೆ ನಾವು ಬಿದ್ರು ಯಾರೋ ಬಂದು ಕೇಳ ನಿಮ್ಗೆ ಸಾಲಿ ಬಿಟ್ರು. ಕಲ್ಸೋದ್ರಿಂದ ಬರ್ತೀರಿ. ಈಗ ಬರ್ತೀರಿ ಸುಮ್ಮನೆ ಹೆಸರಿಗೆ. ಅಲ್ಲ, ನಿಮ್ಗೆ ತಿಳುವಳಿಕೆ ಇಲ್ಲ. ನಿಮ್ ಮಕ್ಕಳಿಗೆ ಯಾವ ಟೈಪ್ ಸಾಲಿ ಕಲ್ಸ್ಬೇಕು ಅನ್ನೋದು ತಿಳುವಳಿಕೆ ಯಾಕೆ ಇಲ್ಲ ಬಿಡ್ರಿ. ಹುಡುಗಿ ಏನು ಅಲ್ರಿ, ಬರಲ್ಲ. ನಿಮ್ಗೆ ಹೇಳಕ್ ಆಗಲ್ಲ ನಿಮ್ಗ. ಯಾರು ಹೇಳ್ತಾರ ನೋಡ್ರಿ ಹೆಂಗ್ ಮಾತಾಡ್ತ. ಯಾರ್ ಜೋಡಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಒಂದಿಟ್ಟು ಇದು ಮಾತಾಡ. ಸರ್ ಅದಾರ ಅವ್ರು ನೋಡಿ ಮಾತಾಡ ಒಂದಿಟ್ಟು. ನಾ ಏನ್ ಮಾತಾಡಿದ? ಹುಡುಗಿ ಶಾಣೆದಿಲ್ಲದಂತ ಹೇಳಿನಿ. ನಿಮ್ಗೆ ಏನಾಗ್ಯದ? ತಲೆಯಾಗ ಕುಂತ್ ಬಿಡೋದು ನಿಮ್ಗೆ. ಎಲ್ಲರಿಗೆ ತಲೆಯಾಗ ನೀವೇ ಅಂತ ಅಲ್ಲ, ಎಲ್ಲಾ ಪಾಲಕರು ಹಿಂಗಾಗ್ಯಾರ. ಈಗ ಏನ್ ಮಾಡಿ ಏನಾಗ್ಯಾರಪ್ಪ ಅಂತಂದ್ರ ನಮ್ಮ ಮಕ್ಳಿಗೆ ಪ್ರೈವೇಟ್ ಸಾಲಿಗೆ ಹಾಕ್ದೇವ. ನಮ್ಮ ಮಕ್ಳು ಬಾಳ ಶಾಣ್ಯಾರ, ಬಾಳ ಶಾಣ.
ಏನ್ ಶಾಣೆರ್ ಆತಾರಿ? ನಿಮ್ಮ ಮಕ್ಕಳು ಮೊದಲೇ ಹುಟ್ಟಿದ ಶಾಣೆರ್ ಇರ್ತಾವ. ನೀವೇ ಅವ್ರ ಮಕ್ಕಳಿಗೆ ಅಡ್ದಾರಿ ಕಳ್ಸೋರು. ಅವ್ರ ಹಚ್ಚಾರ ಇವ್ರ ಹಚ್ಚಾರ ಅಂತ ಯಾರು ಅವ್ರ ಮಾತು ಕೇಳಿ ಏನ್ ಮಾಡ್ತೀರಿ ನೀವು? ಈಗ ನೋಡ್ರಿ ನಮ್ಮ ಶಾಲ್ಯಾಗ ಎಲ್ಲಾ ನಮ್ಮನೆ ಸವಲತ್ತು ಅದಾವ. ಬಟ್ಟಿ ಕೊಡ್ತಾರ, ಊಟ ಕೊಡ್ತಾರ. ನಿಮ್ಗೆ ಏನೈತಿ ಗೊತ್ತ? ಹೆಣ್ಮಕ್ಳಿಗೆ ನೀವು ಆರಾಮದಿರಿ. ಪ್ರೈವೇಟ್ ಶಾಲೆಗೆ ಹಚ್ಚ ತ್ರಾಸ ಆಗಿರ್ತೀರಿ. ನೀವು ಏನ್ ತ್ರಾಸ ಗೊತ್ತ ನಿಮ್ಗ? ಮುಂಜಾನೆ ಎದ್ದುಗಾರ ಹುಡುಗರಿಗೆ ನಾಷ್ಟ ಮಾಡ್ಬೇಕು. ಬಸ್ಗಳು ನಿಮ್ಗೆ ಅಲ್ಲಿ ರೋಡ್ ನಿಂತಿರ್ತಾರ, ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿಗೆ ಹೋಗಿ ಕೇಳಿಸಿ ಬಸ್ ಹತ್ತಿಸಿ ಕಾಯ್ಬೇಕು. ಮತ್ತೆ ಸಂಜೆ ಮುಂದೆ ಹೊತ್ತಾತಪ್ಪ ಅಂದ್ರೆ ಕಾಯ್ಕೊಂಡು ಕುಂದಿರ್ಬೇಕು. ಲೇಟ್ ಆದಪ್ಪ ನಮ್ಮ ಮಕ್ಳು ಬಂದಾಗಿಲ್ಲ ಅಂತ ಮತ್ತೆ ಅವ್ರಿಗೆ ಫೋನ್ ಹಚ್ಚೋದು ಇವ್ರಿಗೆ ಫೋನ್ ಹಚ್ಚೋದು. ನಿಮ್ಮ ಮಕ್ಳು ನಿಮ್ಮ ಊರಾಗ ಇರ್ತಾವ, ಚಂದಾಗಿರ್ತಾವ, ಊಟ ಕೊಡ್ತೀವಿ, ಬಟ್ಟಿ ಕೊಡ್ತೀವಿ, ಎಲ್ಲಾರ ಮನೆ ಸವಲತ್ತು ಐತೆ. ಸುಮ್ಗೆ ಪ್ರೈವೇಟ್ ಶಾಲೆ ಎದಕ್ ಹುಚ್ಚಿಡ್ದ ನಿಮ್ಗ? ಲಕ್ಷಾನ ಗಟ್ಟಲೆ ರೊಕ್ಕ ಕೊಡ್ಕೇಸಿ ನಿಮ್ಗ ಹೆಂಗ್ ಸಿಗ್ತದೆ ನಿಮ್ಗೆ? ಏನ್ ಹುಚ್ಚು ಬಿಡ್ರಿ, ನಮ್ಮ ಹುಡುಗಿ ಒಂದಿಟ್ಟೊಂದು ಸೆಳೆದಾಗಿಲ್ಲ. ಏನ್ ಕಲಿಸ್ತ್ರ ಏನ? ನಿಮ್ಮ ಬಲ್ಲೆ ಮೊದಲು ತಾಯಿ ತಂದೆ ಬಲ್ಲೆ ಹಿನ ಅನ್ನೋದೇ ಗೊತ್ತಿಲ್ಲ. ಹುಡುಗಿ ಇಲ್ಲೇ ತಿಳ್ಕೊರಿ. ನೀವು ಎಷ್ಟು ಶಾಲೆ ಇರೋದು ನಾವು ತಿಳ್ಕೊಂಡ್ಬಿಟ್ಟಿನಿ. ಈಗ ನಿಮ್ ಕೂಡ ಮಾತಾಡೋದ್ರಾಗ ಏನೈತೆ ನಮ್ ತಿಳ್ದಾಬಿಡೋದು. ಹುಡುಗಿ ಬಂದ ಶಿಕ್ಷಕರು ಬಂದಾರ ಅನ್ನೋದಕ್ಕೆ ಈಗ ತಿಳಕ್ ಬಂತು. ನಿಮ್ಗೆ ತಾಯಿ ತಂದೆಗೆ ಬಂದಿಲ್ಲ. ನಿಮ್ಗೆ ಇದ್ರ ಮೇಲೆ ತಿಳ್ಕೊರಿ. ನಿಮ್ಗೆ ಐತೆ ಗೊತ್ತದ ನಿಮ್ಗ? ಆಗತ್ತ? ಅಲ್ಲೇ ನಾವು ನಿಂತಿರೋ ಸಲುವಾಗಿ ನೀವು ಬರ್ರಿ ಸರ್ ಅಂತಂದ್ರಿ. ಹುಡುಗಿಗೆ ಎಲ್ಲಿ ಕುದಿಸ್ಬೇಕು ಸರ್ ಅಂತ ಅನ್ನೋದು ಆ ಹುಡುಗಿ ಬಲ್ಲಿ ಬುದ್ಧಿ ಆಗೈತೆ ನೋಡಿ. ವಿಚಾರ ಮಾಡ್ರಿ ನೀವು. ಏಪ್ಪ ಏನ್ ಚಂದ ಸಾಲಿ ಕಲಿಸ್ತೀರ ಅಂತ ಒಳ್ಳೆ ವಿಚಾರ ಮಾಡ ಅಂತ ಹೇಳ್ತೀರ. ಹೋಗ ಏನ್ ಚಂದ ಸಾಲಿ ಕಲಿಸ್ತೀರ ಅಂತ ನಾವ್ ವಿಚಾರ ಮಾಡಕ್ ಹೋಗ್ ಒಳ್ಳೆ ಹೋಗ ಕಡೆ ಸುಮ್ಮಿರಲ್ಲೇ ಕೊಡಿ. ಸರ್ ಅದಾರ ಹೆಂಗ್ ಬೇಕಂಗ ಮಾತಾಡ್ಕೋಬೇಡ. ಅಲ್ರಿ ನಿಮ್ಗೆ ಅರ್ಥ ಆಗುತ್ತಾ ನಿಮ್ಗ? ಸ್ವಲ್ಪ ಏನ್ ತಿಳುವಳಿಕೆ ಐತಿ ನಿಮ್ಮಲ್ಲಿ? ಬರೇ ಪ್ರೈವೇಟ್ ಶಾಲೆ ಕಥೆನೇ ಹೇಳ್ತೀರ ಬಂದಾಗೊಮ್ಮೆ. ಗೌರ್ಮೆಂಟ್ ಶಾಲೆ ಕಲ್ತ ಮಕ್ಳು ಹೆಂಗದಾವ, ಪ್ರೈವೇಟ್ ಶಾಲೆ ಕಲ್ತ ಮಕ್ಳ ಬಗ್ಗೆ ನೀವು ಬಿಡಿಸಿ ಹೇಳ್ತೀವಿ ಕೇಳ್ರಿ. ಗೌರ್ಮೆಂಟ್ ಶಾಲೆ ಕಲ್ತ ಮಕ್ಳು ಮಿಲಿಟರಿ ಆದ್ರ ಮಿಲಿಟರಿಗೆ ಪೊಲೀಸ್ ಆಗ್ಯಾರ. ರಾತ್ರಿ ಅಂದ್ರು ನಮ್ಗೆ ಕಾಯ್ತಾರ ಅವ್ರು. ಮಿಲಿಟರಿ ಅಂದ್ರೆ ಏನ್ ಗೊತ್ತ? ಪೂರಾ ದೇಶನೇ ಕಾಯ್ತದ. ಈ ಪ್ರೈವೇಟ್ ಶಾಲೆ ಕಲ್ತ ಮಕ್ಳು ಏನಾಗ್ಯಾವ? ಮುಂಜಾನೆ ಕೇಸಿ ಡಬ್ಬ್ಯಾಗ ನಾಷ್ಟ ಕಟ್ತೀರಿ. ಹೋಗಿ ಕೇಸಿ ನಾಷ್ಟ ತಿಂದು ಬರ್ತಾವ. ಆಮೇಲೆ ಏನಪ್ಪ ಸಂಜೆ ಮುಂದೆ ಬಂದ್ ಕೇಸಿ ತಿಂತಾವ. ಹೋಮ್ ವರ್ಕ್ ಮಾಡುದು ಎಲ್ಲಾರ್ದು ಇದ್ದಿದ್ದು ಎಲ್ಲ ಬರೆಸಾಗ ಹಚ್ಬಿಡೋದು. ಕುತ್ಕೋ ಬರೀ ಬರೋದು. ಹುಡುಗರಿಗೆ ನರ ಸತ್ತಾವ. ನರ ಗೊತ್ತ? ನರ ಸತ್ ಕೇಸಿ ಮಕ್ಕಳು ದಷ್ಟು ಪುಷ್ಟಿಲ್ಲ. ಇದೇ ಗೌರ್ಮೆಂಟ್ ಶಾಲೆ ಮಕ್ಕಳು ನೋಡಿ ಹೆಂಗದಾವ. ಹೌದ್ ಬಿಡ್ರಿ ಸರ್, ಅದೇನು ಸುಮ್ಮ ಹಂಗ ಮಾತಾಡ್ತಾರೆ. ನಿಮಗ ಅರ್ಥ ಆಗಂಗಿಲ್ಲ. ನಿಮ್ಗೆ ಏನಾಗ್ಬಿಡೋದಪ್ಪ ಅಂದ್ರ ನಿಮ್ಗೂ ಐತಿಲ್ಲ ಸ್ವಲ್ಪ. ನೀವೇನ್ ಸ್ವಲ್ಪ ಕಲ್ತಿರಂಗಿಲ್ಲ ನೀವು ಗಂಡ ಹೆಂಡತಿ ಏನ್ರ? ಇಲ್ರಿ ಕಲ್ತಲ್ರಿ. ಮತ್ತೆ ಮತ್ತೆ ಕೈಲಾರ ಹಿಂಗ ಮಾತಾಡಕತ್ತೀರಿ ನೀವು ಯಾವಾಗ ಕೇಸಿ. ಅಲ್ರಿ ನಿಮ್ ಗಂಡ ಏನ್ ಕೆಲಸ ಮಾಡ್ತಾನ್ರಿ? ಮೀನ ಇಡ್ತೇನ್ರಿ. ಎಷ್ಟು ದುಡ್ತಾನ್ರಿ? ದಿವಸ ಎಷ್ಟು ದುಡ್ತಾನ್ರಿ? 300-200 ದುಡ್ತೇನ್ರಿ. ಮತ್ತೆ ಅದಕ್ಕೆ ನೀವು ಪ್ರೈವೇಟ್ ಶಾಲೆ ಹುಡುಕಾಡ್ತೀರಿ. 300-200 ದುಡ್ಡು ಕೇಸಿ. ಅಲ್ರಿ ಪ್ರೈವೇಟ್ ಶಾಲೆಗೆ ಫೀಸ್ಗಳು ಎಷ್ಟು ಅದಾವ ಗೊತ್ತದ ನಿಮ್ಗೆ? ಫೀಸ್ಗಳು ಒಬ್ಬೊಬ್ಬರಿಗೆ ಒಂದು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಅದಾವ. ಲಕ್ಷ ಗಟ್ಲೆ ಹಾಕದ ಎಲ್ಲಿ ಬರ್ತದ? ಅವ್ರು ಏನ್ ಮಾಡ್ತಾರ? ಸಾಲ ಮಾಡ್ತಾರ. ಈಗ ನಿಮ್ ಕಿರಿಕಿರಿಗೆ ಹೆಂಡ್ರಿ ಕಿರಿಕಿರಿಗೆ ಸಾಲ ಮಾಡ್ತಾರ. ಸಾಲ ಮಾಡಿ ಕೇಸಿ ಅವ್ರ ಮಕ್ಳು ಸಾಲಿ ಕಲಿಸ್ತಾರ. ಸಾಲಿ ಕಲಿಸಿದಾಗ ಸಾಲ ಆಗ್ಲಿಕ್ಕಂದ್ರೆ ಏನ್ ಮಾಡೋದು? ಮತ್ತೆ ಆ ಕಡೆ ಕಡ್ಕೊಂಡ್ ಹೋಗ್ಬಿಡ್ತಾರ. ಅವಾಗ ತಿಪ್ಪಲು ಅವ್ರಿಗೆ ಬರ್ತದೆ, ನಿಮಗ್ ಬರಂಗಿಲ್ಲ. ನಿಮ್ಗೇನು ಮನ್ಯಾಗ ಕುಂದಿರ್ತೀರಿ. ಎಲ್ಲಾ ಹೆಣ್ಮಕ್ಳು ಕೂಡೋದು, ನನ್ನ ಮಗಳಿಗೆ ಅಲ್ಲಿಗೆ ಹಚ್ಚಿನಿ, ನನ್ನ ಮಗಳಿಗೆ ಇಲ್ಲಿಗೆ ಹಚ್ಚಿನಿ. ಇವೆಲ್ಲಾ ತೆಗೆದಾಕ್ರಿ. ತೆಗೆದಾಕೇಸಿ ಸ್ವಲ್ಪ ಒಳ್ಳೆ ಮಕ್ಕಳಿಗೆ ನೀವು ನಿಮ್ಮ ಸಂಸ್ಕೃತಿ ಒಳ್ಳೆ ಸಂಸ್ಕೃತಿ ಕೊಡೋದಕ್ಕಲ್ಲಿ ಮಕ್ಕಳಿಗೆ ಹೇಳ್ರಿ ಸರ್. ಆಕಿ ಒಂದ್ ತಿಳಂಗ್ ಹೇಳ್ರಿ. ಏನ್ ತಲಿ ತಿಂದು ಬಿಡ್ತಾಳ್ರಿ. ಆಕಿ ಹೆಚ್ಚಳ ಈಕಿ ಹೆಚ್ಚಳ ಅಂದ್ರೆ ನಮ್ಗೇನು ಮನೆಗಿದ್ರ ಮಾತ್ ಕೇಶನ್ ಕಿವಿ ತೂತ್ ಬಿದ್ದೋಕವ್ರು. ತೂತ್ ಬಿದ್ದೋತಾವಲ್ಲ, ಅದು ತಪ್ಪು ನಿಮ್ಮದೈತೆ. ಅದು ನೀವು ಅವ್ರಿಗೆ ತಿಳುವಳಿಕೆ ಹೇಳ್ಕೊಂತಿರ್ಬೇಕು. ನೀವು ಏನ್ ಮಾಡ್ತೀರಿ? ಏಟ್ ಬರ್ತಪ್ಪ ನಿನ್ಗೆ ಇನ್ಕಮ್ ದಿವಸ ಬಿಡೋ? ಅದು ಅವ್ನ ಕಡೆದ ಮಾತು. ಏಟ್ ಕೊಡ್ತಾನ? 4 ಬೇಡ 300 ಬೇಡಪ್ಪ 500 ದುಡ್ದಿರಿ ಆಗ್ತಾವ ಮಕ್ಕಳಿಗೆ. ಪ್ರೈವೇಟ್ ಸಾಲಿ ಬಟ್ಟಿಗಾಗ್ಲಿ ನಿಮ್ ದುಡ್ಡು ಪಗಾರ. ಹೌದ್ ಆಗಂಗಿಲ್ಲ ಬಿಡ್ರಿ. ಮತ್ತೆ ನಾ ಅದನ್ನ ಹೇಳ್ತೇನ್ರಿ. ನಮ್ಗ ಹಚ್ಚದೇನ್ ಇಷ್ಟ ಹೇಳ್ರಿ. ಅಲ್ಲಿ ನಾವು ಮತ್ತೆ ಎಲ್ಲ ನೋಡ್ಕೋಬೇಕಲ್ರಿ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು? ತಿಳಿಸಿ ಹೇಳ್ಬೇಕು ಹೆಣ್ಮಕ್ಳಿಗೆ. ನೀವು ತಿಳಿಸಿ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತದೆ. ಅವ್ರು ಕುಂದಿರ್ತಾರ ಬಿಡೋ 4 ಮಂದಿ 5 ಮಂದಿ ಕುಂತಿಗೆ ಸದ್ಯ ಡಿಸ್ಕಸ್ ಮಾಡ್ತಿರ್ತಾರ. ಅವ್ರು ಖಾಲಿ ಇರ್ತಾರಲ್ಲ ಅವ್ರು. ಆತ್ರಿ ಸಂಜೆ ಮುಂದೆ ಆತದ್ರಿ. ಇಲ್ಲಿ ಕಟ್ಟಿ ಕುಂತಂದ್ ಬರೀ ಅದ ಕೆಲಸ ರೀ. ಅವ್ರ ಕೇಳಿ ಎಲ್ಲ ರಗಡ ಆಗ್ಬಿಟ್ಟೈತಿ ನಮಗ. ನೋಡ್ರಿ ಅಕ್ಕೋರ, ನಿಮ್ಗೊಂದು ಮಾತು ತಿಳಿಸಿ ಹೇಳ್ತೀನಿ ನಾನು. ಎಲ್ಲಾ ಶಾಲಿಕ್ಕಿಂತಾನು ಗೌರ್ಮೆಂಟ್ ಶಾಲಿನೇ ಚಲೋ. ಗೌರ್ಮೆಂಟ್ ಶಾಲೆ ಒಳಗೆ ಸೌಲಭ್ಯಗಳು ಎಲ್ಲಾ ನಮೂನಿ ಸಿಗ್ತಾವ. ಏಪ್ಪ ಏನ್ ಸುಳ್ಳ ತಗಲ ಹೇಳಿಸಿ ಕರ್ಕೊಂಡ್ ಹೋಗ್ಕೊಂಡ್ ಮಾಡಿ ನಮ್ಮ ಹುಡುಗಿನ ನಾವ್ ಕಳ್ಸಲ್ಲ. ನೀ ಏನ್ ಗುಳ್ಳಿ ಹೇಳಿದ್ರನ್ನ ಕಳ್ಸಲ್ಲ. ಅವ್ರಿಗೆ ಸುಳ್ಳ ತಗಲ್ ಹೇಳಕತ್ತಾರ, ಇದ್ದಿದ್ ಹೇಳಕತ್ತಾರ. ಎಲ್ಲಿ ಬಿಡ್ರಿ ಸರ, ಈಕಿ ಜೊತೆಗ್ ಬರ್ತಾ ಏನ್ ಇದ್ದಿದ್ ಹೇಳಕತ್ತಾರ. ಇಲ್ಲದ್ ಗುಳ್ಳಿ ಹೇಳಿ ಕರ್ಕೊಂಡ್ ಹೋಗ್ಕೊಂಡ್ ಬಂದಾರ. ಕಳ್ಸಲ್ಲ ಅಲ್ಲ. ಅವ್ರೇನ ನಮ್ಮ ಮನಿಗೆ ಭವಿಷ್ಯ ಹೇಳಕ್ ಬಂದಾರ, ನಮ್ ಬಿಡಿ ಹೇಳಕ. ಸರ ಈಗ ನಮ್ ಹುಡುಗಿ ನಿಮ್ ಸರಿಯಾಗ ಆರಾಮದಾಳ್ರಿ. ಅಲ್ಲಿ ಶಾಣೆಕನ ಆಗ್ಯಾಳ. ಆಕಿ ಸುಮ್ ಯಾರ ಮತ್ ಕೇಳ್ತೀನಿ ಏನ ಹೇಳಕತ್ತ. ಈಗ ಇಲ್ಲೇ ಸಾಲಿ ಬರ್ತಾವ ಸರ್. ಆಕಿ ಜೊತೆಗ್ ಬರ್ತಾ ನೋಡ್ರಿ ಅಕ್ಕೋರ, ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ಕಟ್ಟಿದ ಬುತ್ತಿ ಹೇಳಿಕೆ ಮಾತು ಇವು ಬಾಳ ದಿನ ಬರಂಗಿಲ್ಲ. ಈಗ ನಮಗೂ ಸಾಲಿ ಟೈಮ್ ಆಗುತ್ತೆ. ಈಗ ನಾವು ಹೋಗಿ ಸಾಲಿಗೆ ಹೋಗ್ಬೇಕು, ಹುಡುಗರು ಕರಿಬೇಕು, ನಾವು ಹೋಗ್ತೀವಿ. ನಿಮ್ಗೆ ನಿಮ್ಗೆ ಏನ್ ತಿಳಿತ ನಿಮ್ ಹೆಣ್ಮಕ್ಳು ತಿಳಿಸಿ ಹೇಳಿ ಹುಡುಗಿ ಕರ್ಕೊಂಡು ಬಿಡೋದು ಸಾಲಿಗೆ.
ಸರಿ ಸರ್ ಬಂದ್ಬಿಡ್ತ ಬಾ ನನ್ ಕೂಡ ಬಾ ಹೋಗ್ ಬಾ. ಬಾಯ್ ಬಿಡ ಸರ್ ಬಿಡ ಹೋಗ್ಬಿಡ. ಎಲ್ರಿಗೂ ನಮಸ್ಕಾರ. ನೋಡ್ರಿ ದಯವಿಟ್ಟು ಯಾರು ಹುಡುಗರನ್ನ ಪ್ರೈವೇಟ್ ಶಾಲಿಗೆ ಹಚ್ಚೋದಿತ್ತಂದ್ರ ನೀವು ಸರ್ಕಾರಿ ಶಾಲೆ ಹೆಸರನ್ನ ಕೆಡಿಸ್ಗೇರಿ ಪ್ರೈವೇಟ್ ಶಾಲೆಗೆ ಹಚ್ಚಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಬಾಯಲ್ಲಿ ಕೇಳಿ ನಾನು ಸರ್ಕಾರಿ ಶಾಲೆ ಒಳಗ ಹುಡ್ರಿಗೆ ಪಾಠನ ಮಾಸ್ತರ್ಗಳು ಸರಿ ಹೇಳಲ್ಲ ಅಂದ್ಗಾರಿ ಪ್ರೈವೇಟ್ ಶಾಲೆಗೆ ಹಚ್ಚಕ್ ಹೋಗ್ತಾರ. ಆ ಕೆಲಸ ಯಾರು ಮಾಡಕ್ ಹೋಗ್ಬೇಡ್ರಿ. ಈಗ ಪ್ರೈವೇಟ್ ಶಾಲೆ ಒಳಗ ಮಾಸ್ತರ್ಗಳು ಹೆಂಗ್ ಶಾಲೆ ಕಲಿಸ್ತಾರೋ ಅದ್ರಗತೆನ ಸರ್ಕಾರಿ ಶಾಲೆ ಒಳಗ ಕಲ್ಸಂತ ಮಾಸ್ತರ್ಗಳು ಸಾಕಷ್ಟು ಮಂದಿ ಅದಾರ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾರು ಪ್ರೈವೇಟ್ ಶಾಲೆ ಸಲಾಗಿ ಗೌರ್ಮೆಂಟ್ ಶಾಲೆ ಹೆಸರ ಕೆಡ್ಸಕ್ ಹೋಗ್ಬೇಡ್ರಿ. ಆದಷ್ಟು ನಿಮ್ಮ ಮಕ್ಕಳ ಗೌರ್ಮೆಂಟ್ ಶಾಲೆಗೆ ಹಚ್ಚೋ ವ್ಯವಸ್ಥೆ ಮಾಡ್ರಿ. ನಮಸ್ಕಾರ.